ಇವತ್ತಿಂದು ತಮಿಳ್ನಾಡಿಂದು ಅಪ್ಡೇಟ್ ಏನಪ್ಪ ಅಂತಂದ್ರೆ 118 ಮ್ಯಾಜಿಕ್ ನಂಬರ್ ನಿಮಗೆಲ್ಲ ಗೊತ್ತಿರೋ ಹಂಗೆ. ಸೊ 116 ಟಿ ವಿ ಕೆ ಅಂದ್ರೆ ವಿಜಯ್ ಅವರ ಪಕ್ಷಕ್ಕೆ ಅದವು ಇನ್ನೂ 2 ಬೇಕಾಗೈತಿ. ಸೊ VCK ಅವರು ಇನ್ನೂ 2 ಬಾಹ್ಯ ಬೆಂಬಲ ಕೊಡ್ತೀನಿ ಅಂಥೇಳಿ ಇನ್ನೇನು ಅಪ್ಡೇಟ್ ಕೊಟ್ಟಾರ. ಮೋಸ್ಟ್ಲಿ 4 ಗಂಟೆ ಸುಮಾರಿಗೆ ರಾಜ್ಯಪಾಲರನ್ನು ಭೇಟಿ ಆಗ್ಬೋದು TVK ಪಕ್ಷದವರು. ಇವತ್ತು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋಕೆ ಆಗದೇ ಹೋದರೂ ಬಹುಶಃ ನಾಳೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ಬೋದು. ಯಾಕಂದ್ರೆ ಇದು ಜಾಸ್ತಿ ಟೈಮ್ ಆಯ್ತು ಅಂತ ಅನಿಸುತ್ತೆ. ಇಲ್ಲಿ ಒಂದು ವಿಶೇಷ ಏನಪ್ಪ ಅಂತಂದ್ರೆ DMK ಮತ್ತು ಅಣ್ಣಾ DMK ಇಬ್ಬರು ಸೈಲೆಂಟ್ ಇರೋದು ಮೋಸ್ಟ್ ಒಂದು ವಂಡರ್ ಅನ್ಸಾಕತ್ತೈತೆ. ಯಾಕಂದ್ರೆ ರಾಜಕಾರಣ ಅಂತ ಬಂದಾಗ ಉದಾಹರಣೆ ನೀವು ಕರ್ನಾಟಕದ ರಾಜಕಾರಣ ತೊಗೊಳ್ರಿ. ರಾಜಕಾರಣ ಅಂತ ಬಂದಾಗ, ಅಧಿಕಾರ ಅಂತ ಬಂದಾಗ ಯಾರು ಕೋಮು ಅಂತಾರ, ಯಾರು ಸೌಹಾರ್ದ ಅಂತಾರ, ಯಾರು ಸೆಕ್ಯುಲರ್ ಅಂತಾರ. ಆದರೂ ಕೋಮು ಇದ್ದರು ಸೆಕ್ಯುಲರ್ ಒಳಗೆ, ಸೆಕ್ಯುಲರ್ ಇದ್ದರು ಕೋಮು ಒಳಗೆ ಏನೇನೋ ಮಾಡಿ ಸರ್ಕಾರ ರಚನೆ ಮಾಡೋ ಇಂಥ ದಿನಮಾನದೊಳಗೆ DMK ಮತ್ತು AIADMK 2 ಕಡು ಬದ್ಧ ವೈರಿಗಳು ಇಬ್ಬರು ಸೇರಿ ನಾವು ಸರ್ಕಾರ ರಚನೆ ಮಾಡಲ್ಲ ಅಂತ ಹೇಳಕತ್ತಾರ. ಇವನ್ ಒಂದು ಹೆಜ್ಜೆ ಮುಂದೆ ಬಂದು ಒಂಥರ ಸ್ಟಾಲಿನ್ ಅವರು ಜೆಂಟ್ಲ್ಮನ್ ಆನ್ಸರ್ ಅಂತ ಅನ್ಬೋದು, ನಾನು ಅಪೋಸಿಷನ್ನಾಗ ಕೂಡ್ತೀನಿ ಅಂತ ಹೇಳಕತ್ತಾರ. ಯಾಕಂದ್ರೆ ಸೆಕೆಂಡ್ ಲಾರ್ಜೆಸ್ಟ್ ಪಾರ್ಟಿ ಅವ್ರದ್ದು ಐತಿ. 6 ತಿಂಗಳ ತನಕ ನಾವು ಸುಮ್ಮನೆ ಕೂಡ್ತೀವಿ ಸಂವಿಧಾನಾತ್ಮಕವಾಗಿ. ಅಂದರೆ ಒಂದು ಸಾರಿ ಒಬ್ಬ ವ್ಯಕ್ತಿ ಒಂದು ಪಕ್ಷದಿಂದ ಬಹುಮತ ಸಾಬೀತುಪಡಿಸಿದ್ರಂದ್ರೆ 6 ತಿಂಗಳ ತನಕ ಆ ಸರ್ಕಾರನ ಅಳ್ಳಾಡ್ಸೋಕೆ ಆಗ್ತಿರಂಗಿಲ್ಲ. ಇದನ್ನು ಮನವರಿಕೆ ಮಾಡ್ಕೊಂಡಿರೋ ಸ್ಟಾಲಿನ್ ಅವರು ನಾನು 6 ತಿಂಗಳ ಸುಮ್ಮನೆ ಇರ್ತೀನಿ, ಆಮೇಲೆ ಸಂವಿಧಾನಾತ್ಮಕವಾಗಿ ಏನು ಮಾಡ್ಬೋದು ಅದನ್ನು ಮಾಡ್ತೀನಿ ಅಂತ ಮಾರ್ಮಿಕವಾಗಿಯೂ ಹೇಳ್ತಾರೆ ಮತ್ತು ನೇರನೂ ಹೇಳಕತ್ತಾರ. ಇದು ರಾಜಕಾರಣ, ಇದು ಬದ್ಧತೆ, ಇದು ನೈತಿಕತೆ ಅಂತ ಅನಿಸುತ್ತೆ. ಸರಿ, ರಾಜಕಾರಣ ಅಂದಮೇಲೆ ಏನಾದರೂ ಮಾಡಿಕೊಡ್ರಿ, ಹಿಂದಿನ ಬಾಗಿಲದಿಂದನೋ ಮುಂದಿನ ಬಾಗಿಲದಿಂದನೋ ಸರ್ಕಾರ ಮಾಡಿಕೊಂಡ್ರೆ ಅಂದ್ರೆ ಏನೂ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಮತದಾರರು ಮತ ಕೊಟ್ಟುಬಿಟ್ಟಿರ್ತಾರೆ. ಬಹುಮತ ಇಲ್ಲದೆ ಹೋದ್ರೂ ಮತ್ತು ಎಲೆಕ್ಷನ್ ಆಗಿಬಿಟ್ಟೈತಿ. ಸರಿ, ಇನ್ನೊಂದು ಸಾರಿ ಎಲೆಕ್ಷನ್ಗೆ ಹೋಗ್ತೀರೇನೋ, ಮತ್ತು 100 ಕೋಟಿ ಖರ್ಚು ಅನ್ನೋ ಕಾರಣಕ್ಕೆ ಏನೇನೋ ಮಾಡಿ ಸಾಹಸ ಮಾಡಿ ಸಂವಿಧಾನ ಅಡಿಯೊಳಗೆ ತೂರಿಸ್ಕೊಂಡು ಯಾರ್ಯಾರೋ ಸೇರಿ ಸರ್ಕಾರ ಮಾಡೋ ಇಂಥ ದಿನಮಾನದೊಳಗೆ DMK ಮತ್ತು ಅಣ್ಣಾ DMK ಇಬ್ಬರು ನಾವು ಸರ್ಕಾರ ರಚನೆ ಮಾಡಲ್ಲ ಅಂತ ಹೇಳ್ತಾರಲ್ಲ, ಇದು ನಿಜವಾಗ್ಲೂ ಒಂದು ತತ್ವಾಧಾರಿತ ಹೆಜ್ಜೆ ಅಂತ ಅನ್ಬೋದು ತಮಿಳ್ನಾಡಿನ ವಿಚಾರಕ್ಕೆ ಅಂತ ಹೇಳ್ತಾ ಮತ್ತೆ ನಾನು ಸಿಗ್ತೀನಿ ನಿಮಗೆ.